ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಮ್ಮೂರಲ್ಲಿ ತೇರಬ್ಬ ಇತ್ತು, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಮಾಡ್ಕೊತಿದ್ವಿ. ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ವಿ. ಆದರೆ ಸ್ವಲ್ಪ ಮನೆಗೆಲ್ಲ ನೆಂಟರು ಬರೋರು ಇದ್ರು ಅಂಥೇಳಿ ಅಡುಗೆ ಮನೆನ ಬಾಕ್ಸ್ಗಳೆಲ್ಲ ಒರೆಸಿ ಧೂಳೆಲ್ಲ ಕೊಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದರೂ ಮತ್ತೆ ಧೂಳು ಬರುತ್ತೆ. ಕ್ಲೀನ್ ಮಾಡಿ ಒಂದು 2 ದಿನದಲ್ಲೇ ಮತ್ತೆ ಕ್ಲೀನೇ ಮಾಡಿಲ್ಲ ಅನ್ನೋ ಥರ ಧೂಳು ಕೂತ್ಕೊಂಡ್ಬಿಡುತ್ತೆ. ಹಂಗಾಗಿ ನಾವು ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡ್ತಿದ್ವಿ. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೆ. ನಮ್ಮ ಅಕ್ಕ ಡ್ಯೂಟಿಗೆ ಹೋಗಿ ಹಾಫ್ ಡೇ ಬಂದರು. ಅವ್ರು ಬಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಮಗೆ ಅವತ್ತು ಒಂದೇ ದಿನ ಟೈಮ್ ಇತ್ತು. ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತೇಳ್ಬಿಟ್ಟು ಏನು ವೀಡಿಯೋ ಮಾಡಲಿಲ್ಲ. ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅವತ್ತು ನೆಂಟರು ಬರೋರಿದ್ರು. ಒಟ್ಟು ಸಾಯಂಕಾಲ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಮನೆಯೆಲ್ಲ. ಯಾಕಂದರೆ ರಾತ್ರಿಗೆ ಬೇಳೆಗೆ ಹಾಕಿ ಕರಿಗಡುಬು ಮಾಡಬೇಕಿತ್ತು ನಾವು. ಇಲ್ಲೆಲ್ಲ ಹಂಗೆ ಅಂತೆ, ರಾತ್ರಿ ಹಿಂದಿನ ದಿನವೇ ರಾತ್ರಿ ಬೇಳೆಗೆ ಹಾಕಿ ಕರಿಗಡುಬು ಮಾಡಿ ಇಟ್ಬಿಡ್ತಾರೆ. ಬೆಳಗ್ಗೆ ಬೇಗ ದೇವರಿಗೆಲ್ಲ ಎಡೆ ಕೊಡ್ಬೋದು ಅಂಥೇಳಿ. ಹಾಗೆ ನಾವು ಆ ವರ್ಷವೂ ಮಾಡಿದ್ದಿಲ್ಲ. ಈ ವರ್ಷ ನಾವು ಅದೇ ರೀತಿ ಮಾಡೋಣ ಅಂದ್ಕೊಂಡು ಬೇಗ ಮಾಡ್ಕೊಂಡ್ವಿ. ಎಲ್ಲ ರಾತ್ರಿಗೆ ಬೇಳೆಗೆ ಹಾಕ್ಕೊಂಡ್ವಿ. ಮತ್ತು ನಮ್ಮ ಮನೆಗೆ ನಮ್ಮ ಮಾವವರು ಇದ್ದಾರಲ್ಲ, ಅವ್ರ ಅಕ್ಕ ಬಂದರು ಜಾತ್ರೆಗೆ. ಅವರು ನಮ್ಮ ಪಕ್ಕದ ಮನೆಯವರು ಮಾವಿನಕಾಯಿ ಕೊಟ್ಟಿದ್ದರು. ಉಪ್ಪಿನಕಾಯಿ ಹಾಕ್ತೀನಿ ಕೊಡಮ್ಮ ಅಂತೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದಾರೆ ಅವರು. ನೋಡ್ತಿರ್ಬೋದು ನೀವು. ಚೆನ್ನಾಗಿ ಕಟ್ ಮಾಡ್ತಿದ್ರು. ನಾನು ಹಾಕ್ಕೊಡ್ತೀನಿ ಅಂತೇಳಿ. ನನ್ನ ಮಗ ಮಲ್ಕೊಂಡಿದ್ದ, ಕೃಷಿಕ ಆಟ ಆಡ್ತಿದ್ಲು. ನಾವು ಬೇಗ ಎಲ್ಲ ರೆಡಿ ಮಾಡ್ಕೊತ ಇದ್ವಿ ಮಾಡೋದಕ್ಕೆ, ರಾತ್ರಿ ಬೇಳೆ ಹಾಕೋದಕ್ಕೆ. ನಾವು ಅಷ್ಟರಲ್ಲಿ ಮಾವಿನಕಾಯಿನಲ್ಲಿ ಸ್ವಲ್ಪ ಹಣ್ಣಿಗಂತ ಎತ್ತಿಟ್ರು ನಮ್ಮ ಅತ್ತೆ. ಇಷ್ಟು ಮಾತ್ರ ಉಪ್ಪಿನಕಾಯಿಗಂತ ಕಟ್ ಮಾಡ್ತಾಯಿದ್ರು ಅವರು. ನಾವು ಬೇಗ ಎಲ್ಲ ರೆಡಿ ಮಾಡ್ಕೊತ ಇದ್ವಿ. ನೋಡ್ತಿರ್ಬೋದು ನೀವು. ಚೆನ್ನಾಗಿ ಕಟ್ ಮಾಡ್ತಿದ್ರು ಅವರು, ಒಳ್ಳೊಳ್ಳೆ ಪೀಸಾಗಿ ಸಣ್ಣದಾಗಿ. ಅಷ್ಟರಲ್ಲಿ ನನ್ನ ಮಗ ಮಲ್ಕೊಂಡವನು. ಎದ್ದ ಅವನು, ಅಳ್ತಾ ಇದ್ದ. ಹಂಗಾಗಿ ಎತ್ಕೊಂಬಂದೆ ತೋರ್ಸೋಣ ಅಂತೇಳ್ಬಿಟ್ಟು ಅಜ್ಜಿಗೆ. ಅವ್ರು ನೋಡಿದ್ದಿಲ್ಲ ನನ್ನ ಮಗನ್ನ. ತೋರ್ಸೋಣ ಅಂತೇಳ್ಬಿಟ್ಟು ಎತ್ಕೊಂಡ್ಬಂದೆ. ನೋಡ್ತಿರ್ಬೋದು ಕಟ್ ಮಾಡಿದಾರೆಲ್ಲ ನೀಟಾಗಿ. ಅದನ್ನ ಇವಾಗ ಮಿಕ್ಸ್ ಮಾಡಿದ್ದಾರೆ. ಎಲ್ಲ ಮಿಕ್ಸ್ ಮಾಡಿ ಅವ್ರು ಹೇಳ್ತಾಯಿದ್ರು ನಮಗೆ, ಸಾಸಿವೆ ಕಾಳು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಡಮ್ಮ ಅಂತೇಳಿ ಹೇಳ್ತಿದ್ರು ಅವರು. ಇಷ್ಟು ಅಂತೇಳಿ ಅವರು ಕೈ ಅಳತೆಲ್ಲೇ ಹೇಳ್ತಾಯಿದ್ರು, ಇಷ್ಟು ತಗೊಂಬರ್ರಿ, ಇಷ್ಟಿಲ್ಲ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಹೋದ್ವಿ. ಆಮೇಲೆ ಖಾರದ ಪುಡಿ ಹಾಕ್ತಿದ್ದಾರೆ, ನೋಡ್ತಿರ್ಬೋದು ಇವಾಗ. ಮತ್ತು ಖಾರದ ಪುಡಿ ಹಾಕಿದ್ಮೇಲೆ ಎಣ್ಣೆ ಹಾಕ್ತಾರೆ ನೋಡಿ ಇವಾಗ. ಅವ್ರಿಗೆ ಗೊತ್ತಾಗುತ್ತೆ ಎಷ್ಟಕ್ಕೆ ಎಷ್ಟು ಹಾಕ್ಬೇಕು ಅಂತೇಳಿ ಹಾಕ್ತಾಯಿದ್ರು ಅವರು. ಆಮೇಲೆ ಉಪ್ಪು ಹಾಕ್ತಾರೆ ಇವಾಗ. ಒಂದು 3 ಸ್ಪೂನ್ ಏನೋ ಹಾಕಿದ್ರು ಉಪ್ಪನ್ನ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಇವಾಗೆಲ್ಲ. ಖಾರದ ಪುಡಿ, ಎಣ್ಣೆ, ಉಪ್ಪು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ತಿದ್ದೆ ಒಳಗೆ. ನಮ್ಮ ಅಕ್ಕ ವೀಡಿಯೋ ಮಾಡ್ತಿದ್ರು. ನೋಡ್ತಿರ್ಬೋದು ಅವರೆಲ್ಲ ಕೈಯಲ್ಲೇ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರು. ಉಪ್ಪು, ಎಣ್ಣೆ, ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದರು ಇವಾಗ. ನೋಡ್ತಿರ್ಬೋದು. ಟೇಸ್ಟ್ ನೋಡೋಕ್ಕೆ ಅಂತೇಳಿ ಕೊಟ್ಟರು ನಮ್ಮ ಅಕ್ಕಗೆ. ನಾನು ಪುಡಿ ಮಾಡ್ಕೊಂಬಂದು ಕೊಟ್ಟೆ. ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾರೆ ಇವಾಗ. ಅದಕ್ಕೆ ಸಾಸಿವೆ ಕಾಳು ಮತ್ತು ಮೆಂತ್ಯ ಹಾಕಿ ಪುಡಿ ಮಾಡಿದ್ವಿ, ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು. ಅದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ ಇವಾಗ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನಾವು ನೋಡ್ತಾಯಿದ್ವಿ ಹೇಗೆ ಮಾಡ್ತಾಯಿದ್ದಾರೆ, ಹೇಗಿಲ್ಲ ಅಂತೇಳ್ಬಿಟ್ಟು. ಆಮೇಲೆ ಒಳಗಡೆ ಬಂದು ಇದಕ್ಕೆ ಬೆಲ್ಲ ಕರಗಿಸ್ಬಿಟ್ಟು ಕೊಡಮ್ಮ, ಬೆಲ್ಲ ಹಾಕೋಕ್ಕೆ ಅಂತ ಹೇಳಿದರು. ಪಾಕ ಥರ ಏನು ಮಾಡೋಂಗಿಲ್ಲ, ಸುಮ್ಮನೆ ಬೆಲ್ಲ ಕರಗೋಕ್ಕೋಸ್ಕರ ಇಟ್ಟಿದ್ದೆ ನಾನು. ಬೆಲ್ಲ ಕರಗಿಸಿದ್ವಿ. ಕರಗಿಸ್ಬಿಟ್ಟು ಅದಕ್ಕೆ ಹಾಕ್ಬೇಕು ಇವಾಗ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ವಿ ಅದಕ್ಕೆ. ಹಾಕ್ತಾರೆ ನೋಡಿ ಇವಾಗ. ಹಾಕಿ ಮಿಕ್ಸ್ ಮಾಡ್ತಾರೆ ಇವಾಗ. ಅಷ್ಟೇ ಚೆನ್ನಾಗಾಗಿತ್ತು. ನೋಡ್ತಿರ್ಬೋದು ಬಾಯಲ್ಲಿ ನೀರು ಬರ್ತಾಯಿತ್ತು ನೋಡಿದರೆ. ಚೆನ್ನಾಗಾಗಿತ್ತು ಉಪ್ಪಿನಕಾಯಿ, ಒಳ್ಳೆ ಟೇಸ್ಟಿಯಾಗಿ. ನೋಡಿದ್ರೇ ಬಾಯಲ್ಲಿ ನೀರು ಬರೋ ಥರ ಇತ್ತು. ಅವರೆಲ್ಲ ಒಳಗಡೆ ಬಂದು ಮತ್ತೆ ಪಾಕ ಮಾಡಿ ಮಿಕ್ಸ್ ಮಾಡ್ತಾಯಿದ್ರು. ಮತ್ತು ಅರಿಶಿನ ಹಾಕಿದ್ರು. ಸ್ವಲ್ಪ ಅರಿಶಿನ ಹಾಕಮ್ಮ ಅಂತೇಳಿ ಅರಿಶಿನ ಹಾಕಿದ್ರು, ಸ್ವಲ್ಪ ಕಲರಿಗೋಸ್ಕರ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ತುಂಬಿದ್ರು ಎಲ್ಲ. ಅದನ್ನ ಚೆನ್ನಾಗಾಗಿತ್ತು ಉಪ್ಪಿನಕಾಯಿ. ನೋಡ್ತಿರ್ಬೋದು ಬಾಕ್ಸಿಗೆ ಹಾಕಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿನಕಾಯಿ. ಬಾಯಲ್ಲಿ ನೀರು ಬರ್ತಾಯಿದೆ ಇವಾಗಲೂ ನೋಡಿದರೆ. ಚೆನ್ನಾಗಾಗಿತ್ತು ಉಪ್ಪಿನಕಾಯಿ ಹಾಕಿದ್ರು. ನೋಡಿ ನನ್ನ ಮಗ ಮತ್ತು ಕೃಷಿಕ ಆಟ ಆಡ್ತಿದ್ದಾರೆ. ಆಮೇಲೆ ಟೈಮ್ ಒಂದು 5 ಗಂಟೆ ಆಗಿತ್ತು ಆಲ್ರೆಡಿ. 5:30, 5 ಗಂಟೆ ಆಟ ಆಡ್ತಿದ್ರು. ಅಮ್ಮ ವೀಡಿಯೋ ಮಾಡಮ್ಮ ಅಂತೇಳಿದ್ಲು ಕೃಷಿಕ. ಹಾಗಾಗಿ ವೀಡಿಯೋ ಮಾಡ್ತಿದ್ದೆ ನಾನು ಅವ್ರು ಆಟ ಆಡೋದು. ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿಕೊಂಡು ಕೂತ್ಕೊಂಡಿದ್ವಿ ಹಂಗೆ.
5:30 6 ಗಂಟೆ ಆಗ್ತಾ ಬಂದಿತ್ತು ಅಲ್ಲಿ ಆಲ್ರೆಡಿ. 7 ಗಂಟೆಗೆ ನಮ್ಮ ಅಕ್ಕ ಸ್ನಾನ ಮಾಡಿ ಬೇಳೆಗೆ ಹಾಕಿದ್ರು. ಹಿಂದ್ಗಡೆನೆ ಒಂದು ಒಲೆ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲೇ ಬೇಳೆಗೆ ಹಾಕಿದ್ರು. ಜಾಸ್ತಿನೇ ಬೇಕಿತ್ತು, ಹಂಗಾಗಿ ಹಾಕಿದ್ರು ಬೇಳೆಗೆ. ನಾನು ಒಳಗಡೆ ಮುದ್ದೆಗೆ ಇಟ್ಟಿದ್ದೆ, ನಾನು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಜನ ಇದ್ವಲ್ಲ, ಹಂಗಾಗಿ ಒಂದು 9 ಜನ ಆಗ್ತಿದ್ವಿ, 8-9 ಜನ. ಹಂಗಾಗಿ ಮುದ್ದೆ ಮತ್ತು ಹೋಳ್ಗೆ ಮಾಡ್ತಿದ್ವಲ್ಲ, ಹೋಳ್ಗೆ ಸಾಂಬಾರು ಮುದ್ದೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ, ಅನ್ನ, ಸಾಂಬಾರು ಮತ್ತು ಮುದ್ದೆಗೆ ಹೋಳ್ಗೆ ಸಾಂಬಾರೇ ಮಾಡಿದ್ವಿ. ಮತ್ತು ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಮುದ್ದೆಗೆ ಇಟ್ಟಿದ್ದೆ ಒಳಗೆ. ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಊಟ ಮಾಡೋದೆಲ್ಲ. ಆಮೇಲೆ ಹಪ್ಳ ಸಂಡಿಗೆ ಎಲ್ಲ ಕರ್ಕೊಂಡ್ವಿ. ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾಳೆಗೆ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು, ಹಪ್ಪಳ ನಾವೇ ಮಾಡಿದ್ದೆಲ್ಲ ಮನೆಯಲ್ಲೇ ಇದ್ವು. ಹಾಗಾಗಿ ಎಲ್ಲ ಎಣ್ಣೆಗೆ ಕರಿತಾ ಇದ್ದರು ನಮ್ಮ ಅಕ್ಕ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ವು. ಜಾಸ್ತಿನೇ ಬೇಕು ನಮ್ಮ ಮನೆಗೆಲ್ಲ, ಜಾಸ್ತಿ ಕರಿತಾ ಇದ್ದರು. ಹಾಗಾಗಿ ಬೇರೆ ಬರೋರಿದ್ರಲ್ಲ, ಇಲ್ಲಿ ಹೊರಗಡೆ ರಾತ್ರಿ ದೇವಸ್ಥಾನದವರೆಲ್ಲ ಬಂದು ತೇರಿಗೆ ಅಂತ ಹೇಳ್ಬಿಟ್ಟು ಹಾರ ತಂದಿರ್ತಾರೆ. ಅದನ್ನು ಇಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಸ್ವಲ್ಪ ಊಟ ಮಾಡ್ಕೊಂಡು ಅಷ್ಟು ಒಳಗಡೆ ನಿಂತ್ಕೊಂಡು ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ, ಸೊಳ್ಳೆ ಇತ್ತು ದಿನ. ಹಾಗಾಗಿ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಕರಿಗಡುಬು ತುಂಬ್ಕೊಂಡ್ವಿ ನಾವೆಲ್ಲ. ಮತ್ತು ಊಟ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಹಂಗಾಗಿ ಮಾಡಿಲ್ಲ. ನೋಡ್ತಿರ್ಬೋದು, ಇನ್ನೂ ಅಷ್ಟು ಹೂರಣ ಉಳಿಸಿದ್ವಿ. ನಾಳೆಗೆ ಹೋಳಿಗೆ ಮಾಡೋಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಕರಿಗಡುಬು ತುಂಬಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಟ್ಟು ರಾತ್ರಿ ರಂಗೋಲಿ ಹಾಕಿನೇ ಮಲ್ಕೊಂಡ್ವಿ ನಾವು. 1 ಗಂಟೆ ಆಗಿತ್ತು ರಂಗೋಲಿ ಹಾಕೋದ್ರೊಳಗೆ. ಅಲ್ಲೆಲ್ಲ ಹಾಕ್ತಾಯಿದ್ರು ರಾತ್ರಿ, ನಾವು ಹಾಕ್ತಿದ್ವಿ ಬೆಳಗ್ಗೆ ಬೇಗ ಹೇಳೋಣ ಅಂತೇಳ್ಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಮತ್ತು ನಾಳೆ ಯಾವ ಥರ ಹೋದ್ವಿ, ಯಾವ ಥರ ಹಬ್ಬ ಮಾಡಿದ್ರು ನಮ್ಮೂರಲ್ಲೇ ಅಂತೇಳ್ಬಿಟ್ಟು ನಾಳೆ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.